ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಇಂದು ಬೆಳಗ್ಗೆ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 112ನೇ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಿದರು. ಬಾಬು ಜಗಜೀವನ್ ರಾಮ್ ಕಿ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಕಿ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಕಿ. ಇದೇ ಸಂದರ್ಭದಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್ ರವರು ಎದುರು ಬದುರು ಆದರು. ನಂತರ ಸುಮಲತಾರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಜನರ ಅಭಿಪ್ರಾಯ ಪಡೆಯಲು ಮತ ಕೇಳಲು ಬಂದಿದ್ದೇನೆ. ಯಶ್ ದರ್ಶನ್ ಮತ್ತೆ ಬರ್ತಾರೆ, ಮಧ್ಯದಲ್ಲೊಂದು ಬ್ರೇಕ್ ಅಷ್ಟೇ, ಮತ್ತೆ 8ರಿಂದ ಪ್ರಚಾರಕ್ಕೆ ಬರ್ತಾರೆ, ಕೊನೆವರೆಗೂ ಪ್ರಚಾರದಲ್ಲಿ ಇರ್ತಾರೆ. ಜನ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಈ ಬಾರಿ ಬದಲಾವಣೆ ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಎಂದರು. ಯಶ್ ದರ್ಶನ್ ಮತ್ತೆ ಬರ್ತಾರೆ, ಮಧ್ಯದಲ್ಲಿ ಒಂದು ಬ್ರೇಕ್, ಅದು 8ರಿಂದ ಮತ್ತೆ ಜಾಯ್ನ್ ಆಗ್ತಾರೆ. ಅವರು ಕೊನೆವರೆಗೂ ಇರ್ತಾರೆ. ಮಾರ್ಕೆಟಲ್ಲಿ ಅಂದರೆ ಇದು ಡೈರೆಕ್ಟ್ ಆಗಿ ನಮ್ಮ ಆ್ಯಕ್ಚುಯಲ್ ಕಾಮನ್ ಮ್ಯಾನು ಅವ್ರ ಪ್ರಾಬ್ಲಮ್ಸ್ ಏನು ಅವರೇ ಹೇಳ್ಕೊತಾ ಇದ್ದಾರೆ. ಅಲ್ಲಲ್ಲಿ ನಿಲ್ಲಿಸಿ ಅವ್ರಿಗೆ ಮೈಕ್ ಕೊಟ್ಟಿದ್ದೀನಿ, ಅವರೇ ಮಾತಾಡ್ತಿದ್ದಾರೆ, ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ರಿಗೂ ಅದೇನೋ ಒಂದು ಬದಲಾವಣೆ ಬೇಕು ಈ ಬಾರಿ ಅಂತ ಒಂದು ಭಾವನೆಯಲ್ಲಿ ಇದ್ದಾರೆ ಅನಿಸುತ್ತೆ. ಹಾಗೂ ಇದೇ ಸಂದರ್ಭದಲ್ಲಿ ಸಚಿವ ಪುಟ್ಟರಾಜು ಹೇಳಿಕೆಗೆ ತಿರುಗೇಟು ನೀಡಿದ್ರು. ಅವರು ಏನು ಬೇಕಾದರೂ ಹೇಳಲಿ, ಅವರಿಗೆ ರಿಪ್ಲೈ ಮಾಡೋ ಅಗತ್ಯ ನನಗಿಲ್ಲ. ಅಂಬರೀಶ್ ಇದ್ದಾಗ ಒಮ್ಮೆಯೂ ಮಂಡ್ಯಕ್ಕೆ ಬರಲಿಲ್ಲ ಎಂಬ ಹೇಳಿಕೆಗೆ ನಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದಾಗ ಅವರನ್ನ ನೋಡಿಕೊಳ್ಳೋದು ನಮ್ಮ ಮನೆ ಸಂಸ್ಕೃತಿ. ಅವರ ಮನೆಯಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಅವರ ಮನೆಯವರು ಅನಾರೋಗ್ಯದಲ್ಲಿದ್ದಾಗ ಅವರು ರಾಜಕೀಯ ಮಾಡ್ತಾರೇನು? ಪತ್ನಿಯಾಗಿ ನನ್ನ ಕರ್ತವ್ಯ ಎಂದರು. ಅವ್ರು ಏನು ಬೇಕಾದರೂ ಹೇಳಿ, ಅವ್ರಿಗೆ ರಿಪ್ಲೈ ಮಾಡೋ ಅಗತ್ಯ ನನಗಿಲ್ಲ. ಅಂಬರೀಶ್ ಅವರು ಅನಾರೋಗ್ಯದಿಂದ ಇದ್ದಾಗ ಮಂಡ್ಯಕ್ಕೆ ಬಂದು ಜನರ ಸೇವೆ ಮಾಡಲಿಲ್ಲ ಅಂತಾರೆ. ನಮ್ಮ ಮನೆಗಳೆಲ್ಲ, ನಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಯಾರಾದರೂ ಇದ್ದಾಗ ಮನೆಯವ್ರು ನೋಡ್ಕೋಬೇಕು ಅವ್ರನ್ನ. ಮನೆಯಲ್ಲಿ ಅವ್ರ ಮನೆಯಲ್ಲಿ ಅದು ಹೇಗೆ ನೋಡ್ಕೋತಾರೆ ಏನೋ, ಅವ್ರ ಅನಾರೋಗ್ಯದಲ್ಲಿದ್ದರೆ ಬಂದು ರಾಜಕೀಯ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನನಗಂತೂ ಅನಿಸುತ್ತೆ, ಹೆಂಡತಿಯಾಗಿ ಪತ್ನಿಯಾಗಿ ಅವರು ಅನಾರೋಗ್ಯವಾಗಿದ್ದಾಗ ನನ್ನ ಕರ್ತವ್ಯ ಅವ್ರನ್ನ ನೋಡ್ಕೋಬೇಕಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ. ಸಾಲ ಮನ್ನಾ ಮಾಡಿದ್ದೇವೆ, ಆದರೆ ಸಾಲ ಮನ್ನಾ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲ, ಸಾಲ ಮನ್ನಾ ಮಾಡಿದರೆ ಜನಕ್ಕೆ ಯಾಕೆ, ರೈತರಿಗೆ ಯಾಕೆ ಕಷ್ಟ, ಯಾಕೆ ಕೋಪದಲ್ಲಿದ್ದಾರೆ? ಸಾಲ ಮನ್ನಾ ಮಾಡಿದಾರೋ ಇಲ್ವೋ ರೈತರು ಹೇಳಬೇಕು, ಅವರೆಲ್ಲ ಹೇಳಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಶಂಕರೇಗೌಡರವರ ಮನೆಗೆ ಭೇಟಿ ನೀಡಿದ್ರು. ನಂತರ ನಗರದ ಪೇಟೆ ಬೀದಿ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಪ್ರಚಾರ ಮಾಡಿದ್ರು. ಮಾರೋಡಿ ಸಮಾಜದವರು ಪರಿಚಯ ಮಾಡ್ಕೊಳ್ಳೋಣ. ಕುಟುಂಬಲ್ಲಿ ಹೋಗ್ಬಿಟ್ಟು ಬನ್ನಿ.